ನಮಸ್ಕಾರ ಅಭ್ಯರ್ಥಿಗಳೇ, ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಅಭ್ಯರ್ಥಿಗಳೇ, ಯಾರು ನೀವು ಮೊರಾರ್ಜಿ ದೇಸಾಯಿ PU ಕಾಲೇಜುಗಳಿಗೆ ಆನ್ಲೈನ್ ಅರ್ಜಿಗಳನ್ನು ನೀವು ಸಲ್ಲಿಸಿದ್ದೀರಿ, ಅಂಥವರುಗಳಿಗೆ ಈಗ 4ನೇ ತಾರೀಕಿಗೆ ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥದ್ದು. ಇದರ ಮಧ್ಯದಲ್ಲಿ ನಮ್ಮ ಒಂದು ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು ಕಾಮೆಂಟ್ ಹಾಕಿರುವಂಥದ್ದು ಏನು ಅಂತ. ಸರ್, ನಾನು ಇವತ್ತು ಅಪ್ಲೈ ಮಾಡಿದ್ದೀನಿ, ಅಂದರೆ ನಿನ್ನೆ ಅಪ್ಲೈ ಮಾಡಿದ್ದಾರೆ ಇವರು. ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ಅದು ಅಕ್ಸೆಪ್ಟ್ ಆಗುತ್ತಾ ಅಂತ ಒಂದು ಕ್ವಶನ್ ಕೇಳ್ತಾ ಇರೋದು. ಆಮೇಲೆ ಇನ್ನೊಂದು ಕ್ವಶನ್ ಏನಂತಂದರೆ, ಸರ್ ಐ ಅಪ್ಲೈಡ್ ಟುಡೇ, ಈಸ್ ದಿಸ್ ಎಫೆಕ್ಟೆಡ್ ಮೈ ಅಪ್ಲಿಕೇಶನ್ ಅಂತ. ಅಂದರೆ ಇವ್ರ ಪ್ರಶ್ನೆ ಏನಂತಂದರೆ, ನಾನು ಕೊನೆಯ ದಿನಾಂಕದಲ್ಲಿ ಹಾಕಿದ್ದೀವಿ, ಲಾಸ್ಟ್ ಡೇಟ್ ಒಳಗಡೆ ನಾವು ಅಪ್ಲಿಕೇಶನ್ಗಳನ್ನು ಹಾಕಿದ್ದೀವಿ, ಇದರಿಂದ ಏನಾದರೂ ಪರಿಣಾಮ ಆಗುತ್ತಾ, ಅಕ್ಸೆಪ್ಟ್ ಆಗುತ್ತಾ ಅಪ್ಲಿಕೇಶನು ಅಂತ ನೀವು ಕೇಳ್ತಿರುವಂಥ ಪ್ರಶ್ನೆ. ನೋಡಿ, ಅರ್ಜಿಗಳನ್ನು ಹಾಕಲಿಕ್ಕೆ ಕೊನೆಯ ದಿನಾಂಕ ನಿನ್ನೆಗಿತ್ತು, ನಿಜ ಹೌದಾ? ನಿನ್ನೆಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ದಿನಾಂಕ ಇತ್ತು. ನಿನ್ನೆ ತನಕನೂ 29 ತನಕನೂ ಯಾರು ಅಪ್ಲಿಕೇಶನ್ಗಳನ್ನು ಹಾಕಿದರೆ ಅದು ಅಕ್ಸೆಪ್ಟ್ ಆಗುತ್ತೆ. ಯಾಕಂದರೆ 29 ರಾತ್ರಿ 12 ಗಂಟೆ ತನಕನೂ ಕೂಡ ಏನಾಗ್ತಾವೆ ಅಂತಂದರೆ ಇವು ಅಕ್ಸೆಪ್ಟೇಷನ್ ಇದು ದಿನಾಂಕ ಕೊಟ್ಟಿಲ್ಲ, ಒಂದು ದಿನ 29 ಕಂಪ್ಲೀಟ್ ಒಂದು ದಿನ ನಿಮ್ಗೆ ಕೊಟ್ಟಿದ್ದಾರೆ. ಆಮೇಲೆ ಇವತ್ತೇನಾಗುತ್ತೆ ಅಂತಂದರೆ ಇಲ್ಲಿ ಇದು ಏನಂದರೆ ನಿಮ್ದೀಗ ಮೊದಲನೇ ಪಟ್ಟಿ ಬಿಡುಗಡೆ ಆಗುತ್ತೆ 4ನೇ ತಾರೀಕಿಗೆ. ಇನ್ 2 ಡೇಸಲ್ಲಿ ನಿಮ್ಗಳಿಗೆ ಮೊದಲನೇ ಹಂತದ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡ್ತಾರೆ, ಹೌದಾ? ಸೊ ಈ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡ್ತಾರೆ. ಆಮೇಲೆ ನಿಮ್ಗೆ ಏನಾಗುತ್ತೆ, ಅದರಲ್ಲಿ ಕೂಡ ನಿಮ್ಮ ಹೆಸರು ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ 29 ತಾರೀಕು ತನಕ ಯಾರು ಅಪ್ಲೈ ಮಾಡಿದ್ದಾರೆ ಅಂಥವ್ರುಗಳಿಗೆ ಇದು ಅಕ್ಸೆಪ್ಟೇಷನ್ ಆಗುತ್ತೆ. ಇಲ್ಲ ಸರ್, ನಾನು 30ನೇ ತಾರೀಕಿಗೆ ಹಾಕಿದ್ದೀನಿ, ಹೌದಾ? ನಾನು ನಿನ್ನೆ ಹಾಕಿದ್ದೀನಿ, 1ನೇ ತಾರೀಕಿಗೆ ಅಪ್ಲೈ ಮಾಡಿದ್ದೀನಿ, 2ನೇ ತಾರೀಕಿಗೆ ಅಪ್ಲೈ ಮಾಡಿದ್ದೀನಿ ಅಂತಂದರೆ ಅದು ಅಕ್ಸೆಪ್ಟೇಷನ್ ಆಗದೇ ಇರ್ಬೋದು. ಅಥವಾ ತುಂಬ ಕಡಿಮೆ ಅಪ್ಲಿಕೇಶನ್ ಇದ್ದರೆ ಅದನ್ನು ಒಳಗೂ ರಿಸೀವ್ ಮಾಡ್ಕೋಬೋದಿಲ್ಲ ಅಂತಿಲ್ಲ, ಆದರೆ ಅದು ಅಧಿಕಾರಿಗಳಿಗೆ ಬಿಟ್ಟಿರುವಂಥ ವಿಷಯ. ಆದರೆ ಲೀಗಲಿ ಹೇಳೋದಾದರೆ 29ನೇ ತಾರೀಕಿನ ತನಕನೂ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂಥ ಅಭ್ಯರ್ಥಿಗಳಿಗೆ ಏನಂತಂದರೆ 29 ತಾರೀಕು ಹಾಕಿರೋ ಅಭ್ಯರ್ಥಿಗಳಿಗೆ ಮಾತ್ರ ಎಕ್ಸೆಪ್ಟೇಷನ್ ಆಗುತ್ತೆ. ಆಮೇಲೆ ಇನ್ನೂ ನೋಡ್ಬೇಕು, ಇನ್ನೊಂದು 2 ಡೇಸ್ ವೇಟ್ ಮಾಡಿ, ಇನ್ನೊಂದು 2 ದಿನ ವೇಟ್ ಮಾಡಿ, ನಿಮ್ಮ ಒಂದು ಅಕ್ಸೆಪ್ಟ್ ಆಗಿದೆಯಲ್ಲ ಒಂದು ಕನ್ಫರ್ಮ್ ಆಗಿಬಿಡುತ್ತೆ. ಯಾರು ಈ 30ನೇ ತಾರೀಕಿಗೆ 1ನೇ ತಾರೀಕಿಗೆ ಅಪ್ಲಿಕೇಶನ್ಗಳನ್ನು ಹಾಕಿದಿರಿ ಅವ್ರದ್ದು ಅಕ್ಸೆಪ್ಟ್ ಆಗಿದ್ರು ಅಂತ ಕನ್ಫರ್ಮ್ ಆಗುತ್ತೆ. ಆದರೆ ಲಾಸ್ಟ್ ದಿನಾಂಕ ತನಕ ಯಾರು ಹಾಕಿದಿರಿ ಅವ್ರದ್ದು ಪಕ್ಕ ಅಕ್ಸೆಪ್ಟೇಷನ್ ಆಗಿರುತ್ತೆ. ಆದರೆ ಇನ್ನೊಂದು, ಈ ಒಂದು ಆನ್ಲೈನ್ ಅರ್ಜಿ ಯಾವಾಗಲೂ ಓಪನ್ ಇರುತ್ತೆ, ಇದು ಕ್ಲೋಸ್ ಆಗಿರೋಂಗಿಲ್ಲ, ಓಪನ್ ಇರುತ್ತೆ. ಆದರೆ ಅವರು ಗೇಟ್ವೇ ಅವ್ರು ಬಂದ್ ಮಾಡ್ಕೊಂಡಿರ್ತಾರೆ, ಯಾರು ಅಧಿಕಾರಿ ಹಂತದಲ್ಲಿ ಅಷ್ಟೇ ಅದು ಎಕ್ಸೆಪ್ಟೇಷನ್ ಆಗಿರುತ್ತೆ. ಹೀಗಾಗಿ ನೀವು ಕೊನೆ ದಿನಾಂಕ ಮುಗಿದ ಮೇಲೆ ಹಾಕಿದರೆ ಅದು ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗದೇ ಇರಬಹುದು, ಓಕೆನಾ? ಆಗದೇ ಇರ್ಬೋದು. ಇನ್ ಕೇಸ್ ನಂಬರ್ ಆಫ್ ಸ್ಟೂಡೆಂಟ್ಗಳ ಸಂಖ್ಯೆ ತುಂಬ ಕಡಿಮೆ ಇದ್ದರೆ ಅಷ್ಟೇ, ಭಾಳ ಅಪ್ಲಿಕೇಶನ್ ಬಂದಿಲ್ಲ ಅಂತಂದರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಬಟ್ ತುಂಬ ಕಡಿಮೆ ಅದು ಕೂಡ.